ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಕೇರಳದಲ್ಲಿ ಇತ್ತೀಚೆಗೆ ವಿಳಿಂಜಿಂ ಬಂದರು ಲೋಕಾರ್ಪಣೆಯಾಗಿದೆ. ಈ ಬಂದರಿನಿಂದ ಭಾರತಕ್ಕೆ ವರ್ಷಕ್ಕೆ 18,000 ಕೋಟಿ ರೂಪಾಯಿ ಉಳಿತಾಯ ಆಗಲಿದೆ. ಈ ಬಂದರು ನಿರ್ಮಾಣವಾದ ಬೆನ್ನಲ್ಲೇ ಕಾಂಗ್ರೆಸ್, ಬಿಜೆಪಿ ಮತ್ತು ಕೇರಳದಲ್ಲಿ ಲೆಫ್ಟ್ ಸರ್ಕಾರದ ಮಧ್ಯೆ ಕ್ರೆಡಿಟ್ ವಾರ್ ಆರಂಭವಾಗಿದೆ. ಹೀಗಾಗಿ ಈ ಬಂದರಿನ ವಿಶೇಷತೆ ಏನು, ಈ ಬಂದರನ್ನು ನಿರ್ಮಾಣ ಮಾಡಿದ್ಯಾಕೆ, ಈ ಬಂದರಿನಿಂದ ಭಾರತಕ್ಕೆ ಏನು ಲಾಭ, ಕೊನೆಗೆ ಈ ಬಂದರಿನ ಕ್ರೆಡಿಟ್ ಯಾರಿಗೆ ಸಲ್ಲಬೇಕು ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಭಾರತದಲ್ಲಿ ದೊಡ್ಡ ಮತ್ತು ಸಣ್ಣ ಬಂದರುಗಳಿದೆ, ಆದರೆ ಇಲ್ಲಿಯವರೆಗೆ ಟ್ರಾನ್ಸ್‌ಶಿಪ್‌ಮೆಂಟ್ ಪೋರ್ಟ್ ಇರಲಿಲ್ಲ. ದೇಶದ ಮೊದಲ ಟ್ರಾನ್ಸ್‌ಶಿಪ್‌ಮೆಂಟ್ ಪೋರ್ಟ್ ಯಾವುದು ಅಂತಂದ್ರೆ ಮೊನ್ನೆ ಉದ್ಘಾಟನೆಯಾದ ವಿಳಿಂಜಿಂ ಪೋರ್ಟ್. ಟ್ರಾನ್ಸ್‌ಶಿಪ್‌ಮೆಂಟ್ ಪೋರ್ಟ್ ಏನು ಅಂತಂದ್ರೆ ಹಡಗಿನಿಂದ ಹಡಗಿಗೆ ಸರಕನ್ನು ಸಾಗಿಸುವಂತ ಬಂದರು. ಸರ್ಕಾರ ಮತ್ತು ಖಾಸಗಿ ಪಾಲುದಾರಿಕೆಯಲ್ಲಿ ಸುಮಾರು 8,800 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಬಂದರನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 1 ಕಿಲೋಮೀಟರ್ ಉದ್ದ, 18ರಿಂದ 20 ಮೀಟರ್ ಆಳದವರೆಗೆ ಈ ಬಂದರಿನಲ್ಲಿ ನೀರು ಇದೆ. ಈ ಬಂದರು 24,000 TEU ಸಾಮರ್ಥ್ಯವನ್ನು ಹೊಂದಿದೆ. TEU ಅಂದ್ರೆ 20 ಫುಟ್ ಇಕ್ವಲೆಂಟ್ ಯೂನಿಟ್ ಎಂದರ್ಥ. ಇನ್ನು ಇದನ್ನು ಸುಲಭವಾಗಿ ಹೇಳೋದಾದ್ರೆ 20 ಅಡಿ ಉದ್ದ, 8 ಅಡಿ ಅಗಲ ಮತ್ತು 9 ಅಡಿ ಎತ್ತರದ ಕಂಟೈನರ್ ಅನ್ನು 1 TEU ಅಂತ ಕರೆಯಲಾಗುತ್ತೆ. 24,000 TEU ಅಂದ್ರೆ 24,000 ಕಂಟೈನರ್ ಹೊಂದಿರುವ ಹಡಗನ್ನು ಇಲ್ಲಿ ಡಾಕ್ ಮಾಡಬಹುದು. ಕಳೆದ ತಿಂಗಳು ಟರ್ಕಿಯ ಹಡಗು ಇಲ್ಲಿ ಡಾಕ್ ಆಗಿತ್ತು. ಈ ಹಡಗು 400 ಮೀಟರ್ ಉದ್ದ, 61 ಮೀಟರ್ ಅಗಲವನ್ನು ಹೊಂದಿತ್ತು. ಇದರಲ್ಲಿ 24,300 ಕಂಟೈನರ್ ಇತ್ತು. ಪ್ರಸ್ತುತ ಭಾರತಕ್ಕೆ ಸಮುದ್ರದ ಮೂಲಕ ಬರುವಂಥ ಸರಕುಗಳ ಪೈಕಿ 75% ಸರಕುಗಳನ್ನು ನಾವು ದುಬೈ, ಸಿಂಗಾಪುರ, ಕೊಲಂಬೋ ಪೋರ್ಟ್ನಲ್ಲಿ ಇಳಿಸ್ತಾ ಇದ್ವಿ. ನಂತರ ಹಡಗಿನ ಮೂಲಕ ಆ ಸರಕುಗಳನ್ನು ಭಾರತಕ್ಕೆ ತರಲಾಗ್ತಾ ಇದೆ. ಇನ್ನು ಮುಂದೆ ಸರಕುಗಳನ್ನು ನಾವು ವಿಳಿಂಜಿಂ ಪೋರ್ಟ್ನಲ್ಲೇ ಇಳಿಸ್ಬೋದು. ಇದರಿಂದಾಗಿ ಭಾರತದ ವರ್ತಕರಿಗೆ ಸಾವಿರಾರು ಕೋಟ್ಯಾಂತರ ರೂಪಾಯಿ ಉಳಿತಾಯ ಆಗುತ್ತೆ. ವಿಳಿಂಜಿಂನಲ್ಲೇ ಈ ಪೋರ್ಟ್ ಅನ್ನು ನಿರ್ಮಾಣ ಮಾಡಿದ ಯಾಕೆ ಅನ್ನೋದಕ್ಕೂ ಕಾರಣ ಸಹ ಇದೆ. ಭಾರತದ ಒಟ್ಟು ಕರಾವಳಿಯ ಉದ್ದ 7,516 ಕಿಲೋಮೀಟರ್. ಹೀಗಾಗಿ ಯಾವುದಾದರೂ ಪ್ರಮುಖ ನಗರದಲ್ಲಿ ಬಂದರನ್ನು ತೆರೆಯಬಹುದಾಗಿತ್ತು. ಆದರೆ ವಿಳಿಂಜಿಂನಲ್ಲೇ ಟ್ರಾನ್ಸ್‌ಶಿಪ್‌ಮೆಂಟ್ ಪೋರ್ಟ್ ಮಾಡಿದ ಯಾಕೆ ಅಂದರೆ ಇದು ದಕ್ಷಿಣ ಭಾಗದಲ್ಲೇ ಇದೆ. ಹೀಗಾಗಿ ಯುರೋಪ್ ಅಥವಾ ಮಧ್ಯಪ್ರಾಚ್ಯದಿಂದ ಸಿಂಗಾಪುರ ಕಡೆಗೆ ಹೋಗುವ ಹಡಗನ್ನು ಇಲ್ಲಿ ಡಾಕ್ ಮಾಡಬಹುದು, ಅಥವಾ ಪೂರ್ವದಲ್ಲಿರುವ ಇಂಡೋನೇಷ್ಯಾದಿಂದ ಯುರೋಪಿಗೆ ಹೋಗುವ ಹಡಗನ್ನು ಇಲ್ಲಿ ಡಾಕ್ ಮಾಡಬಹುದು. ಈಗ ಗುಜರಾತ್ ಅಥವಾ ಪಶ್ಚಿಮ ಬಂಗಾಳದಲ್ಲಿ ನಿರ್ಮಾಣ ಮಾಡಿದರೆ ದೊಡ್ಡ ಹಡಗು ಈ ಪೋರ್ಟಿಗೆ ಬರಬೇಕಾದ್ರೆ ಮತ್ತೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ಈ ಕಾರಣಕ್ಕೆ ಈ ಜಾಗವನ್ನೇ ಆಯ್ಕೆ ಮಾಡಿ ಟ್ರಾನ್ಸ್‌ಶಿಪ್‌ಮೆಂಟ್ ಪೋರ್ಟ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಒಂದು ಪೋರ್ಟ್ ನಿರ್ಮಾಣ ಆಗಬೇಕು ಅಂತಂದರೆ ಹತ್ತಿರದಲ್ಲೇ ರಾಷ್ಟ್ರೀಯ ಹೆದ್ದಾರಿ, ವಿಮಾನ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣ ಇರಬೇಕಾಗುತ್ತೆ. 2 ಕಿಲೋಮೀಟರ್ ದೂರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದ್ದರೆ ಇನ್ನು 12 ಕಿಲೋಮೀಟರ್ ದೂರದಲ್ಲೇ ರೈಲ್ವೆ ನಿಲ್ದಾಣ ಇದೆ. ಇನ್ನು ತಿರುವನಂತಪುರಂ ಪೋರ್ಟಿಗೆ ಮತ್ತು ತಿರುವನಂತಪುರಂ ವಿಮಾನ ನಿಲ್ದಾಣಕ್ಕೆ 15 ಕಿಲೋಮೀಟರ್ ದೂರ ಇದೆ. ಈ ಕಾರಣಕ್ಕಾಗಿ ಸುಲಭದಲ್ಲೇ ದೇಶದ ಮೂಲೆ ಮೂಲೆಗೂ ಸರಕುಗಳನ್ನು ಸಾಗಿಸಬಹುದು ಎನ್ನುವ ಕಾರಣಕ್ಕಾಗಿ ವಿಳಿಂಜಿಂನಲ್ಲೇ ಟ್ರಾನ್ಸ್‌ಶಿಪ್‌ಮೆಂಟ್ ಪೋರ್ಟ್ ಅನ್ನು ನಿರ್ಮಾಣ ಮಾಡಲಾಗಿದೆ. ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿದ ದೇಶ ಯಾವುದು ಅಂತಂದರೆ ಅದು ಭಾರತ. ಮುಂದಿನ ದಿನಗಳಲ್ಲಿ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿದ ದೇಶವಾಗಿ ಭಾರತ ಹೊರಹೊಮ್ಮುವ ಸಾಧ್ಯತೆ ಇದೆ. 3ನೇ ಆರ್ಥಿಕತೆಯನ್ನು ಹೊಂದಬೇಕು ಅಂತಂದರೆ ನಾವು ಆಮದನ್ನು ಕಡಿಮೆ ಮಾಡಿ ರಫ್ತನ್ನು ಹೆಚ್ಚಿಸಬೇಕು. ರಫ್ತನ್ನು ಹೆಚ್ಚಿಸಬೇಕು ಅಂತಂದರೆ ಬಂದರು ಬೇಕೇ ಬೇಕು. ಈ ಕಾರಣಕ್ಕೆ ಕೇಂದ್ರ ಸರ್ಕಾರ 2015ರಲ್ಲೇ ಸಾಗರಮಾಲಾ ಯೋಜನೆಯನ್ನು ಕೈಗೆತ್ತಿಕೊಂಡು ಕೋಟ್ಯಾಂತರ ಹಣವನ್ನು ಬಂದರುಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದೆ. ಈ ಸಾಗರಮಾಲಾ ಯೋಜನೆಯಲ್ಲಿ ನಿರ್ಮಾಣವಾಗಿರುವ ಬಂದರನ್ನು ಆಧುನೀಕರಿಸಲಾಗುತ್ತೆ, ಹೊಸ ಬಂದರನ್ನು ನಿರ್ಮಾಣ ಮಾಡಲಾಗುತ್ತೆ, ಜಲ ಸಾರಿಗೆಗೆ ಉತ್ತೇಜನ ನೀಡಲಾಗುತ್ತೆ. ಹೀಗೆ ಹಲವಾರು ಉದ್ದೇಶಗಳನ್ನು ಹೊಂದಿದೆ. ಯಾಕೆ ಬಂದರನ್ನು ನಾವು ಅಭಿವೃದ್ಧಿ ಪಡಿಸಬೇಕಂತ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಚೀನಾದ ಸ್ಟ್ರಿಂಗ್ಸ್ ಆಫ್ ಪರ್ಲ್ಸ್ ಪ್ರಾಜೆಕ್ಟ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಸ್ಟ್ರಿಂಗ್ಸ್ ಆಫ್ ಪರ್ಲ್ಸ್ಗೆ ಕನ್ನಡದಲ್ಲೇ ಹೇಳೋದಾದ್ರೆ ಮುತ್ತಿನ ಹಾರ ಅಂತ ಹೇಳ್ಬೋದು. ಚೀನಾ ಈಗ ಸಮುದ್ರದಲ್ಲೇ ಮುತ್ತಿನ ಹಾರವನ್ನು ನಿರ್ಮಾಣ ಮಾಡಲು ಮುಂದಾಗ್ತಾ ಇದೆ. ಸದ್ಯ ಚೀನಾಕ್ಕೆ ಏಷ್ಯಾದಲ್ಲಿ
ಪ್ರಬಲವಾಗಿ ಪೈಪೋಟಿ ನೀಡುವ ದೇಶ ಯಾವುದು ಅಂತಂದ್ರೆ ಅದು ಭಾರತ. ಈ ಕಾರಣಕ್ಕೆ ಭಾರತದ ಸುತ್ತಲೂ ಬಂದರು ನಿರ್ಮಾಣಕ್ಕೆ ಚೀನಾ ಮುಂದಾಗಿದೆ. ಏಷ್ಯಾ ಮಾತ್ರ ಅಲ್ಲ, ಆಫ್ರಿಕಾ ಖಂಡದಲ್ಲೂ ಚೀನಾ ಬಂದರನ್ನು ನಿರ್ಮಾಣ ಮಾಡ್ತಾ ಇದೆ. ಚೀನಾ ಎಲ್ಲೆಲ್ಲಿ ಬಂದರನ್ನು ನಿರ್ಮಾಣ ಮಾಡಿದೆ ಅಂತ ನೋಡುವುದಾದರೆ ಪಾಕಿಸ್ತಾನದಲ್ಲಿ ಗ್ವಾದರ್ ಬಂದರ್ ನಿರ್ಮಾಣ ಆಗಿದೆ. ಇದು 2017ಕ್ಕೆ ಪೂರ್ಣಗೊಂಡಿದ್ದು 40 ವರ್ಷಕ್ಕೆ ಚೀನಾ ಲೀಸಿಗೆ ಪಡೆದುಕೊಂಡಿದೆ. ಇನ್ನು ಶ್ರೀಲಂಕಾದಲ್ಲಿ ಹಮ್ಮಂತೋಟ ಬಂದರನ್ನು 2017ಕ್ಕೆ ಪೂರ್ಣಗೊಂಡಿದೆ. ಇದನ್ನು ಚೀನಾ ಬರೋಬ್ಬರಿ 99 ವರ್ಷಕ್ಕೆ ಲೀಸಿಗೆ ಪಡ್ಕೊಂಡಿದೆ. ಇನ್ನು ಬಾಂಗ್ಲಾದೇಶದ ಚಿತ್ತಗಾಂಗ್ ಬಂದರು ನಿರ್ಮಾಣ ಮಾಡಲಿಕ್ಕೆ ಚೀನಾ ಬಹಳಷ್ಟು ಆಸಕ್ತಿಯನ್ನು ತೋರಿಸ್ತಾ ಇದೆ. ಹಸೀನಾ ಸರ್ಕಾರ ಇರುವಾಗ ಚೀನಾದ ಕಡೆ ಅವರು ವಾಲಿರಲಿಲ್ಲ. ಈಗ ಮೊಹಮ್ಮದ್ ಯೂನಿಸ್ ಸರ್ಕಾರ ಈ ಪೋರ್ಟ್ ಅನ್ನು ಚೀನಾಗೆ ನೀಡುವಂತ ಸಾಧ್ಯತೆ ಇದೆ. ಇನ್ನು ಮಾಲ್ಡೀವ್ಸ್, ಸೆಷೆಲ್ಸ್, ಜೆಬೂಟಿನಲ್ಲೂ ಚೀನಾ ಪೋರ್ಟ್ ಅನ್ನು ನಿರ್ಮಾಣ ಮಾಡಿದೆ. ಈ ಮೂಲಕ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿಯಲ್ಲಿ ಭಾರತವನ್ನು ಕಟ್ಟಿ ಹಾಕಲು ಚೀನಾ ಪ್ಲಾನ್ ಮಾಡ್ತಾ ಇದೆ. ಈ ಪ್ಲಾನಿಗೆ ಭಾರತ ಎಚ್ಚೆತ್ತುಕೊಂಡಿದ್ದು ಈಗ ಬಂದರು ನಿರ್ಮಾಣಕ್ಕೆ ಮುಂದಾಗ್ತಾ ಇದೆ. ಹಾಗೆ ನೋಡಿದ್ರೆ 1940ರಲ್ಲೇ ಇಲ್ಲಿ ಬಂದರು ನಿರ್ಮಾಣಕ್ಕೆ ಕನಸನ್ನು ಬಿತ್ತಲಾಗಿತ್ತು. ಆದರೆ 1990ರವರೆಗೆ ಈ ಕನಸಾಗಿಯೇ ಇತ್ತು. 1991ರಲ್ಲಿ UDF ಸರ್ಕಾರ ಅಂದ್ರೆ ಕರುಣಾಕರನ್ ಸರ್ಕಾರ ಪೋರ್ಟ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಲಾನ್ ಮಾಡಿತು. AK ಆಂಟನಿ ಸರ್ಕಾರ ಇಂಜಿನಿಯರಿಂಗ್ ಕಾರ್ಪೊರೇಷನ್ ಜೊತೆ ಒಪ್ಪಂದ ಮಾಡಿಕೊಂಡಿತ್ತು. ಆದರೆ ಕೇಂದ್ರ ಸರ್ಕಾರ ಈ ಒಪ್ಪಂದಕ್ಕೆ ಅನುಮತಿಯನ್ನು ನೀಡಿರಲಿಲ್ಲ. 2006ರಲ್ಲಿ ಅಚ್ಯುತಾನಂದನ್ ಸರ್ಕಾರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾಪವನ್ನು ಸಲ್ಲಿಸಿತು. ಆದರೆ ಭದ್ರತಾ ಕಾರಣ ನೀಡಿ ಕೇಂದ್ರ ಸರ್ಕಾರ ಅನುಮತಿಯನ್ನು ನೀಡಿರಲಿಲ್ಲ. 2015ರಲ್ಲಿ ಕಾಂಗ್ರೆಸ್ನ ಉಮ್ಮನ್-ಚಾಂಡಿ ಸರ್ಕಾರ ಅದಾನಿ ಕಂಪನಿಗೆ ಈ ಪೋರ್ಟ್ ನಿರ್ಮಾಣ ಮಾಡುವ ಸಂಬಂಧ ಗುತ್ತಿಗೆಯನ್ನು ನೀಡಿತು. ಅದಾನಿ ಕಂಪನಿಗೆ ಗುತ್ತಿಗೆ ನೀಡಿದ ನಂತರ ಹಲವಾರು ಸಮಸ್ಯೆಗಳು ಎದುರಾಯಿತು. ಮುಖ್ಯವಾಗಿ ಸ್ಥಳೀಯರು ಮತ್ತು ಮೀನುಗಾರರು ಈ ಪೋರ್ಟ್ ನಿರ್ಮಾಣಕ್ಕೆ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು. ಹೀಗಿದ್ರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಸಮಸ್ಯೆಗಳನ್ನೆಲ್ಲ ಪರಿಹರಿಸುವಲ್ಲಿ ಯಶಸ್ವಿಯಾಯಿತು. ಹಾಗೆ ನೋಡಿದರೆ ಇದು ಮೊದಲೇ ಉದ್ಘಾಟನೆ ಆಗಬೇಕಾಗಿತ್ತು. ಆದರೆ ಕೋವಿಡ್ ಕಾರಣದಿಂದಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸಿದ ಕಾರಣ ಇತ್ತೀಚೆಗೆ ಈ ಪೋರ್ಟ್ ಉದ್ಘಾಟನೆಯಾಗಿದೆ. ಈ ಯೋಜನೆ ಪೂರ್ಣಗೊಂಡ ಬೆನ್ನಲ್ಲೇ ಪಿಂಡ್ರೈನ್ ಸರ್ಕಾರ, ಕಾಂಗ್ರೆಸ್, BJP ಮಧ್ಯೆ ಕ್ರೆಡಿಟ್ ವಾರ್ ಆರಂಭವಾಗಿದೆ. ಕಳೆದ 9 ವರ್ಷಗಳಿಂದ ಕೇರಳದಲ್ಲಿ ನಮ್ಮದೇ ಸರ್ಕಾರ ಇದೆ. ಈ ಯೋಜನೆಯ ವೆಚ್ಚ 8,686 ಕೋಟಿ ರೂಪಾಯಿ. ಈ ಪೈಕಿ ನಮ್ಮ ಸರ್ಕಾರವೇ 5,370 ಕೋಟಿ ರೂಪಾಯಿಯನ್ನು ಭರಿಸಿದೆ. ಹೀಗಾಗಿ ಈ ಯೋಜನೆ ನಮ್ಮ ಸರ್ಕಾರದ ಸಾಧನೆ ಎಂದು ಪಿಂಡ್ರೈ ವಿಜಯನ್ ಸರ್ಕಾರ ವಾದಿಸ್ತಾ ಇದೆ. ಈ ಹಿಂದೆ ಹಲವಾರು ಕಂಪನಿಗಳ ಜೊತೆ ಒಪ್ಪಂದ ಮಾಡಿಕೊಂಡ್ರು, ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಆದರೆ ನಮ್ಮ ಸರ್ಕಾರ ಅಂದರೆ ಉಮ್ಮನ್-ಚಾಂಡಿ ಸರ್ಕಾರ 2015ರಲ್ಲಿ ಅದಾನಿ ಕಂಪನಿಗೆ ಗುತ್ತಿಗೆ ನೀಡಿದ್ರಿಂದ ಈ ಯೋಜನೆ ಪೂರ್ಣಗೊಂಡಿದೆ. ಹೀಗಾಗಿ ಈ ಯೋಜನೆಯ ಕ್ರೆಡಿಟ್ ನಮಗೆ ಸೇರಬೇಕು ಅಂತ ಕಾಂಗ್ರೆಸ್ ತನ್ನ ವಾದವನ್ನು ಈಗ ಮುಂದಿಡ್ತಾ ಇದೆ. UPA ಸರ್ಕಾರ 10 ವರ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದರೂ ಈ ಯೋಜನೆಗೆ ಅನುಮತಿಯನ್ನು ನೀಡಿರಲಿಲ್ಲ. ಆದರೆ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದ ಒಂದೇ ವರ್ಷದಲ್ಲೇ ಈ ಯೋಜನೆಗೆ ಅನುಮತಿಯನ್ನು ನೀಡಿತು. ಅಷ್ಟೇ ಅಲ್ಲದೆ ಈ ಯೋಜನೆ ನಿರ್ಮಾಣದ ಸಂದರ್ಭದಲ್ಲಿ ಉದ್ಭವವಾದಂಥ ಹಲವಾರು ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರವೇ ಪರಿಹಾರ ಮಾಡಿದೆ. ಹೀಗಾಗಿ ಈ ಯೋಜನೆಯ ಸಂಪೂರ್ಣ ಕ್ರೆಡಿಟ್ ಮೋದಿ ಸರ್ಕಾರಕ್ಕೆ ಸೇರಬೇಕು ಅಂತ ಕೇರಳದ BJP ತನ್ನ ವಾದವನ್ನು ಮುಂದಿಡ್ತಾ ಇದೆ. ಒಟ್ಟಿನಲ್ಲಿ ಈಗ ಕ್ರೆಡಿಟ್ ವಾರ್ ಜೋರಾಗಿ ಚರ್ಚೆ ನಡೀತಾ ಇದೆ. 2020ರ ಕೇರಳ ಚುನಾವಣೆಯಲ್ಲಿ ಈ ಯೋಜನೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುವಂಥ ಸಾಧ್ಯತೆ ಇದೆ.